ಸಮ್ಮರ್ ಹಾಲಿಡೇಸ್. ಆ ದಿನ ಸಂಜೆ ಸಮಯ 4 ಗಂಟೆಗೆ ಮಕ್ಕಳು ಎಲ್ಲರೂ ಕೂಡ ಸಂತೋಷವಾಗಿ ಮನೆಗೆ ವಾಪಸ್ ಬಂದ್ರು. ಆವಾಗ ಬನ್ನುಗಿಳಿ ತುಂಬಾ ಸಂತೋಷದಿಂದ, ಓಹೋ, ಇವತ್ತಿಂದ ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇನ್ ಮುಂದೆ ನನಗೆ ಹೋಮ್ವರ್ಕೋ ಇಲ್ಲ, ಕ್ಲಾಸ್ ವರ್ಕೋ ಇಲ್ಲ, ಓನ್ಲಿ ಈಟಿಂಗು ಸ್ಲೀಪಿಂಗ್ ಮಾತ್ರ. ಸಮ್ಮರ್ ಹಾಲಿಡೇಸ್ನ ಎಂಜಾಯ್ ಮಾಡಬೇಕು. ಹೌದ್ ಕಣ ಬನ್ನು, ನನಗೂ ಕೂಡ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲಾದ್ರೂ ತಂಪಾಗಿರೋ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ. ಅಲ್ಲಿ ತಂಪಾಗಿರೋ ಜಾಗದಲ್ಲಿ ಈ ಸಮ್ಮರ್ ಹಾಲಿಡೇಸ್ ಫುಲ್ ನಾವು ಎಂಜಾಯ್ ಮಾಡಬೇಕು. ಅಂದ್ರೆ ಟ್ರಿಪ್ಪಾ ಬುಜ್ಜಿ? ಸೂಪರ್ ಐಡಿಯಾ ಬುಜ್ಜಿ. ಇವಾಗಲೇ ಅಮ್ಮನ ಹತ್ರ ಹೋಗಿ ವಿಷಯ ಹೇಳಿ ಪ್ಯಾಕಿಂಗ್ ಮಾಡಿಸ್ತೀನಿ. ಒಂದು ಕೂಲಿಂಗ್ ಗ್ಲಾಸ್ ಬೇರೆ ತಗೊಳ್ಬೇಕು. ಏನೋ ಕೂಲಿಂಗ್ ಗ್ಲಾಸಾ? ನಾವು ಹೋಗೋದು ತಂಪಾಗಿರೋ ಪ್ರದೇಶಕ್ಕೆ, ಅಲ್ಲಿಗೆ ಯಾಕೋ ಕೂಲಿಂಗ್ ಗ್ಲಾಸ್ ಬೇಕಾಗುತ್ತೆ? ಆದರೆ ನಾನು ಇವಾಗಲೇ ಮನೆಗೆ ಹೋಗಿ ಯಾವ ಜಾಗಕ್ಕೆ ಹೋಗೋದು, ಎಲ್ಲೆಲ್ಲಿ ತಿನ್ನಕ್ಕೆ ಏನು ಸಿಗುತ್ತೆ, ಏನೇನೋ ತಗೊಳ್ಬೇಕು, ಇದೆಲ್ಲಾನು ಒಂದು ಲಿಸ್ಟ್ ಹಾಕಿಡ್ತೀನಿ. ಊಟ ಮಾಡೋದನ್ನ ಬಿಟ್ರೆ ಬೇರೆ ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡಲ್ವಾ ಬನ್ನೋ? ಓಕೆ ಓಕೆ, ನಾವು ಇವಾಗಲೇ ಮನೆಗೆ ಹೋಗೋಣ, ಅಮ್ಮಂದ್ರ ಜೊತೆ ಮಾತಾಡೋಣ. ನಾಳೆ ಊರಿನವರು ಎಲ್ಲರನ್ನ ಕರೆದು ಮೀಟಿಂಗ್ ಹಾಕಿ ಎಲ್ಲಿ ಟ್ರಿಪ್ ಹೋಗೋದು ಅಂತ ಡಿಸೈಡ್ ಮಾಡೋಣ. ಮರುದಿನ ಬೆಳಗ್ಗೆ 10 ಗಂಟೆ ಸಮಯ. ಆವಾಗಲೇ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಪಕ್ಷಿಗಳು ಎಲ್ಲರೂ ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಎಲ್ಲಿಗೆ ಟ್ರಿಪ್ ಹೋಗೋದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರು. ಎಲ್ರೂ ಕೇಳ್ಕೊಳ್ಳಿ, ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಸಿಕ್ಕಿದೆ, ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. 10 ದಿನ ಎಲ್ಲಾದ್ರೂ ಟ್ರಿಪ್ ಹೋಗಿ ಜಾಲಿಯಾಗಿ ಇದ್ಬಿಟ್ಟು ಬರೋಣ. ಆದರೆ ಯಾವ ಜಾಗಕ್ಕೆ ಹೋಗೋದು ಅಂತ ಸ್ವಲ್ಪ ಹೇಳಿ ನೋಡೋಣ. ಆವಾಗ ಚಿಚುಕಾಗಿ ಮಹಿಹದ್ದಿನ ಹತ್ರ, ಗೋವಾ ಹೋಗೋಣ. ಅಲ್ಲಿ ಬೀಚಲ್ಲಿ ಕೂತ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಗಾಳಿ ಬೀಸುತ್ತೆ. ನಾನು ಹೊಸ ಸಮ್ಮರ್ ಡ್ರೆಸ್ಸು, ಕೂಲಿಂಗ್ ಗ್ಲಾಸು ಎಲ್ಲಾನು ತಗೊಂಡಿದ್ದೀನಿ. ಅದನ್ನ ಹಾಕೊಂಡು ಬೀಚಲ್ಲಿ ಚೆನ್ನಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಎಲ್ರೂ ಈ ಸಲ ಗೋವಾಗೆ ಹೋಗ್ಬೋದು ಅಲ್ವಾ? ಗೋವಾನಾ? ಯಾಕೆ? ಇಲ್ಲೇ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ, ಇದರಲ್ಲಿ ಗೋವಾದಲ್ಲಿ ಬೀಚಲ್ಲಿ ಹೋಗಿ ಬಿಸಿಲಲ್ಲಿ ಕೂತ್ಕೊಳ್ಬೇಕಾ? ಅದೆಲ್ಲ ಏನು ಬೇಡ, ತಂಪಾಗಿರೋ ಜಾಗ ಎಲ್ಲಾದ್ರೂ ಇದ್ರೆ ಅಲ್ಲಿಗೆ ಹೋಗೋಣ. ಹಾ ಹೌದು ಚಿಚ್ಚು ಆಂಟಿ, ನಾವು ಈ ಸಲ ಊಟಿಗೆ ಹೋಗೋಣವಾ? ಊಟಿಯಲ್ಲಿ ತಂಪಾಗಿರುತ್ತೆ, ಅಲ್ಲಿ ಬೆಟ್ಟ ಹತ್ಬೋದು, ಸ್ವೆಟರ್ ಸ್ಕಾರ್ಫ್ ಎಲ್ಲಾನು ಹಾಕೊಂಡು ನಾವು ಎಂಜಾಯ್ ಮಾಡ್ಬೋದು. ಎಲ್ಲರೂ ಸೇರಿ ಈ ಸಲ ಊಟಿಗೆ ಹೋಗೋಣ. ಹಾ, ಬುಜ್ಜಿ ಹೇಳಿದ್ದು ಕರೆಕ್ಟೇ. ಇಲ್ಲಿ ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ನಾವೆಲ್ಲರೂ ಊಟಿಗೆ ಹೋದ್ರೆ 10 ದಿನ ಈ ಬಿಸಿಲಿಂದ ಹೇಗಾದ್ರೂ ತಪ್ಪಿಸ್ಕೊಳ್ಬೋದು. ಆವಾಗ ಬನ್ನುಗಿಳಿ ಎಲ್ಲರ ಹತ್ರನೋ, ನೋ 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 ನೋ, ಗೋವಾನೂ ಅಲ್ಲ, ಊಟಿನೂ ಅಲ್ಲ. ನಾವು ಈ ಸಲ ಸಿಟಿಯಲ್ಲಿರುವ ಫುಡ್ ಫೆಸ್ಟಿವಲ್ಗೆ ಹೋಗೋಣ. ಅಲ್ಲಿ ಚೆನ್ನಾಗಿ ಎಲ್ಲಾನು ತಗೊಂಡು ತಿನ್ಕೊಂಡಿರ್ಬೋದಲ್ವಾ? ಏನು ಹೇಳ್ತಿದ್ಯಾ? ಫುಡ್ ಫೆಸ್ಟಿವಲಾ? ಹೌದು ಆಂಟಿ, ಸಿಟಿಯಲ್ಲಿ ಅದು ಒಂದು ಜಾತ್ರೆ ಥರ. ಅಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಅಡುಗೆಯನ್ನು ಮಾಡಿಟ್ಟಿರ್ತಾರೆ. ಹೈದರಾಬಾದಿ ಬಿರಿಯಾನಿಯಿಂದ ಆಂಬೂರ್ ಬಿರಿಯಾನಿ ತನಕ ಇರುತ್ತೆ. ಚಿಕನ್ 65 ಇಂದ ಪನ್ನೀರ್ 65 ತನಕ ಇರುತ್ತೆ. ಐಸ್ ಕ್ರೀಮ್ ಅಂತೂ ನದಿ ಥರ ಓಡ್ತಾ ಇರುತ್ತೆ. ಅಲ್ಲಿ ನಾವು ಪಕ್ಕದಲ್ಲೇ ಒಂದು ಟೆಂಟ್ ಹಾಕೊಂಡು ರಾತ್ರಿ ಹಗಲು ಇಡೀ ಏನು ಬೇಕೋ ತಗೊಂಡು ತಿನ್ಕೊಂಡಿರ್ಬೋದು. ಇದು ನನ್ನ ಡ್ರೀಮ್ ಡೆಸ್ಟಿನೇಷನ್, ಗೊತ್ತಾ? ಏ ಬನ್ನೋ, ಯಾವಾಗ ನೋಡಿದ್ರು ತಿಂಡಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಗೋವಾಗೆ ಹೋಗೋಣ ಕಣೋ. ಅಲ್ಲಿ ಸುಮಾರು ಸೀ ಫುಡ್ಗಳು ಸಿಗುತ್ತೆ, ಎಂಜಾಯ್ ಮಾಡ್ಬೋದು. ಊಟಿಯಲ್ಲಿ ಏನೂ ಇರಲ್ಲ. ಆಂಟಿ, ಊಟಿಯಲ್ಲಿ ಫ್ರೆಶ್ ಕ್ಯಾರೆಟ್ ಸಿಗುತ್ತೆ, ಹಾಗೇನೆ ಹೋಮ್ ಮೇಡ್ ಚಾಕ್ಲೇಟ್ ಸಿಗುತ್ತೆ. ಅಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಂಟಿ. ಅರೇ ನಿಂತ್ಕೊಳ್ಳಿ, ಒಬ್ಬೊಬ್ರು ಒಂದೊಂದು ಜಾಗ ಹೇಳಿದ್ರೆ ಏನ್ ಮಾಡೋದು? ಸರಿ, ಇವಾಗ ಯಾರು ಯಾವ ಜಾಗಕ್ಕೆ ಹೋಗೋದು ಅನ್ನೋದ್ರ ಬಗ್ಗೆ ವೋಟಿಂಗ್ ಮಾಡೋಣ. ಅದ್ರಲ್ಲಿ ಯಾರಿಗೆ ಜಾಸ್ತಿ ಓಟ್ ಬರುತ್ತೋ ಅಲ್ಲಿಗೆ ಹೋಗೋಣ. ಹಾಗಂತ ಮಹಿಹದ್ದು ಹೇಳಿದ್ರಿಂದ ಎಲ್ರೂ ಸರಿ ಅಂತ ಹೇಳಿದ್ರು. ಅವಾಗ ಮಹಿಹದ್ದು, ಇವಾಗ ಊಟಿಗೆ ಹೋಗ್ಬೇಕು ಅಂತ ಹೇಳೋರು ಯಾರ್ಯಾರು? ಲೂಸಿ ಪಾರಿವಾಳ, ಟುನಿ, ಬುಜ್ಜಿ ಕೈ ಎತ್ತಿದ್ರು. ಟೋಟಲ್ ಆಗಿ 3 ಓಟು. ಇವಾಗ ಗೋವಾಗೆ ಹೋಗೋರು? ಚಿಚು ಹಾಗೂ ಚಿನ್ನು ಇಬ್ರು ಕೈ ಎತ್ತಿದ್ರು. ಟೋಟಲ್ 2 ಓಟ್ಗಳು. ಸರಿ, ಫುಡ್ ಫೆಸ್ಟಿವಲ್ಗೆ ಹೋಗೋರು ಯಾರು? ಚೋಟು ಹಾಗೂ ಬನ್ನು ಇಬ್ರು ಕೈ ಎತ್ತಿದ್ರು. ಟೋಟಲ್ 2 ಓಟ್ಗಳು. ನಾನು ಬನ್ನು ಜೊತೆನೆ ಹೋಗೋದು. ಆ ಊಟಿ ಅಂದ್ರೆ ಚಳಿ ಹೆಚ್ಚಾಗಿರುತ್ತೆ, ಗೋವಾ ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ. ಅದಕ್ಕೆ ಫುಡ್ ಫೆಸ್ಟಿವಲ್ಗೆ ಹೋಗಿ ಊಟ ಮಾಡ್ಕೊಂಡೇ ಬರ್ಬೋದಲ್ವಾ? ಬನ್ನು ಸಂತೋಷದಿಂದ, ನೋಡಿದ್ರ ನಮ್ಮಮ್ಮ ನನಗೆ ಸಪೋರ್ಟು. ಹಾಗಾದ್ರೆ ನಾವು ಫುಡ್ ಫೆಸ್ಟಿವಲ್ಗೆ ಹೋಗ್ಬೇಕು. ಇದು ಚೀಟಿಂಗ್ ಕಣೋ. ಟೋಟಲ್ ಓಟಲ್ಲಿ ನಮಗ್ ತಾನೇ 3 ಓಟ್ ಬಂದಿದ್ದು. ಹಾಗಾದ್ರೆ ನಾವೆಲ್ಲರೂ ಊಟಿಗೆ ತಾನೇ ಹೋಗ್ಬೇಕು. ನಾನು ಊಟಿಗೆ ಬರಲ್ಲ, ನಂಗೆ ಚಳಿ ಸೆಟ್ ಆಗಲ್ಲ. ನಾನು ತಗೊಂಡಿರೋ ಸಮ್ಮರ್ ಡ್ರೆಸ್ ಅನ್ನ ಊಟಿಯಲ್ಲಿ ಹಾಕೊಂಡಿದ್ರೆ ಎಲ್ರು ನೋಡಿ ನಗಾಡ್ತಾ ಇರ್ತಾರೆ. ಯಾರು ಬರ್ತಿರೋ ಇಲ್ವೋ, ನಾನಂತೂ ಗೋವಾಗೇನೆ ಹೋಗೋದು. ನೀನೊಬ್ಳೆ ಹೇಗೆ ಹೋಗ್ತೀಯಾ ಚಿಚು? ಫ್ಲೈಟ್ ಟಿಕೆಟ್ ನಿನಗೆ ಯಾರು ಕೊಡ್ತಾರೆ? ಹೌದಲ್ವಾ, ಎಲ್ರೂ ಒಟ್ಟಿಗೆ ಹೋದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗ್ತಿತ್ತು. ಸರಿ, ಗೋವಾ ಹೋಗೋದ್ ಬೇಡ, ಬೇಕಾದ್ರೆ ಕೇರಳಗೆ ಹೋಗೋಣವಾ? ಕೇರಳದಲ್ಲಿ ಏನಿದೆ ಆಂಟಿ? ಬೋಟಲ್ ಹೋಗಿ ಹಸಿ ಮೀನನ್ನ ಹಿಡ್ಕೊಂಡು ತಿನ್ನಕ್ಕಾಗುತ್ತಾ? ನನಗೆ ಫ್ರೈ ಮೀನ್ ಬೇಕು. ಅದಕ್ಕೆ ನಾವು ಫುಡ್ ಫೆಸ್ಟಿವಲ್ಗೆ ಹೋಗ್ಬೇಕು.
ಮಹಿಹದ್ದು ಕೋಪದಿಂದ, ಅಬ್ಬಾ, ಹೀಗೆ ಒಬ್ಬೊಬ್ರು ಒಂದೊಂದ್ ಜಾಗಕ್ಕೆ ಅಂತ ಹೇಳಿದ್ರೆ ಯಾವ ಜಾಗಕ್ಕೂ ಹೋಗಕ್ಕಾಗಲ್ಲ. ಸರಿ, ಎಲ್ರೂ ಸಮಯ ತಗೊಳ್ಳಿ. ನಾಳೆ ಸಂಜೆ ಇಲ್ಲಿ ಪುನಃ ಮೀಟಿಂಗ್ ಹಾಕೋಣ. ಆವಾಗ ಎಲ್ಲಿಗೆ ಹೋಗೋದು ಅಂತ ಡಿಸೈಡ್ ಮಾಡಿ ಒಂದ್ ಜಾಗ ಹೇಳಿ. ಹೀಗೆ 10 ದಿನ ಹೋಯ್ತು. ಒಂದೊಂದಿನ ಸಂಜೆನೂ ಎಲ್ರೂ ಮರದ ಕೆಳಗಡೆ ಮೀಟಿಂಗ್ ಹಾಕ್ತಾ ಇದ್ರು. ಆದ್ರೆ ಯಾರು ಏನು ಡಿಸೈಡ್ ಮಾಡ್ಲೇ ಇಲ್ಲ. ಹೀಗಿರುವಾಗ ಒಂದಿನ, ಹಬ್ಬ, ಬಿಸಿಲು ಜಾಸ್ತಿ ಇದೆ, ನನಗೆ ಇಲ್ಲಿ ಹಸು ಆಗ್ತಾ ಇಲ್ಲ. ಈ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಮನೆಯೊಳಗಡೆ AC ಹಾಕೊಂಡು ಕೂರ್ಬೇಕಂತ ಅನಿಸ್ತಿದೆ. ಏನೋ ಟ್ರಿಪ್ ಕ್ಯಾನ್ಸಲ್? ಅದೆಲ್ಲ ಆಗಲ್ಲ. ನಾನು ಈಗಾಗ್ಲೇ ಪ್ಯಾಕಿಂಗ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. 10 ಪ್ಯಾಕೆಟ್ ಲೇಸು, 15 ಪ್ಯಾಕೆಟ್ ಕುರ್ಕುರೆ ತಗೊಂಡು ಇಟ್ಕೊಂಡಿದ್ದೀನಿ. ನೀವು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ರೆ ಎಕ್ಸ್ಪೈರಿ ಆಗಿ ಅದೆಲ್ಲ ಕೆಟ್ಟೋಗುತ್ತೆ ಅಲ್ವಾ? ಹೌದು ಚೋಟು, ದಿನ ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಅಂದ್ಕೊಂಡು ಹೊಸ ಹೊಸ ಮೇಕಪ್ ಹಾಕಿ ಎಲ್ಲ ಬಿಸಿಲಲ್ಲಿ ಕರಗಿ ಹೋಗ್ತಾ ಇದೆ. ಇವತ್ತು ಡಿಸೈಡ್ ಮಾಡ್ಲೇಬೇಕು. ಸರಿ, ಊಟಿನೂ ಬೇಡ, ಗೋವಾನು ಬೇಡ, ನಾವು ಶಿಮ್ಲಾ ಹೋಗೋಣವಾ? ಅಲ್ಲಿ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಶಿಮ್ಲಾಗೆ ಟ್ರೈನಲ್ಲಿ ಹೋಗಕ್ಕೆ 3 ದಿನ ಆಗುತ್ತೆ. ನನ್ನಿಂದಂತೂ ಆಗಲ್ಲ. ನಾನು ಫ್ಲೈಟಲ್ಲೇ ಹೋಗ್ತೀನಿ. ಫ್ಲೈಟ್ಗೆ 10,000 ರೂಪಾಯಿ ಟಿಕೆಟ್ ಆಗುತ್ತೆ. ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ವಲ್ಲ. ಟ್ರೈನಲ್ಲಂದ್ರೆ ಕಮ್ಮಿ ಆಗುತ್ತೆ. ಆಂಟಿ, ಟ್ರೈನಲ್ಲೇ ಹೋಗೋಣ. ಫ್ಲೈಟಲ್ಲಿ ಏನೂ ಸಿಗಲ್ಲ. ಆದ್ರೆ ಟ್ರೈನಲ್ಲಿ ಸಮೋಸ, ಚಾಯ್, ಟೀ ಎಲ್ಲಾನು ಬರುತ್ತೆ. ಎಲ್ಲಾನು ತಿನ್ಕೊಂಡು ನಾವು ಟ್ರಾವೆಲ್ ಮಾಡ್ಬೋದು ಅಲ್ವಾ? ಬನ್ನು, ಯಾವಾಗ ನೋಡಿದ್ರು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ಬೇಡ ಕಣೋ. 3 ದಿನ ಟ್ರೈನಲ್ಲಿ ಕೂತ್ಕೊಂಡು ಹೇಗೋ ಹೋಗೋದು? ನಾವು ಬಸ್ಸಲ್ಲಿ ಹೋಗೋಣ. ಬಸ್ಸಾ? ನನಗೆ ವಾಮಿಟ್ ಬರುತ್ತೆ ಅಲ್ವಾ? ಹಾಗೆ ಬಸ್ ಆದ್ರೂ ಕೂಡ ನಾನು ವೋಲ್ವೋ AC ಬಸ್ಸಲ್ಲೇ ಬರೋದು. ಅದೇ ಕಂಫರ್ಟಬಲ್ ಆಗಿರುತ್ತೆ. ಹಬ್ಬಬ್ಬಬ್ಬಬ್ಬಾ, ನಿಮ್ಮಿಂದ ನನಗೆ ತಲೆನೋವು ಬರ್ತಾ ಇದೆ ಅಷ್ಟೇ. ಇಷ್ಟು ದಿನ ಆಗಿ ಒಂದ್ ಜಾಗಕ್ಕೆ ಹೋಗೋಣ ಅಂತ ಯಾರಾದ್ರೂ ಡಿಸೈಡ್ ಮಾಡ್ತಾ ಇದ್ದೀರಾ? ಈಗ ನನ್ ಮಾತು ಎಲ್ರು ಕೇಳ್ತೀರಾ ಇಲ್ಲ ನಾನು ಇಲ್ಲಿಂದ ಹೋಗ್ಲಾ? ಹೇಳಿ ಮಹಿ ಅವ್ರೆ. ಎಲ್ರು ಕೇಳಿ. ಊಟಿನೂ ಬೇಡ, ಗೋವಾನು ಬೇಡ, ಕೊಡೆಕೆನಲ್ ಹೋಗೋಣ. ಸೌತ್ ಇಂಡಿಯಾದಲ್ಲಿ ಇರುತ್ತೆ. ಜಸ್ಟ್ 1 ರಾತ್ರಿ ಮಾತ್ರ ಟ್ರಾವೆಲ್ ಮಾಡಿದ್ರೆ ಅಲ್ಲಿ ತುಂಬಾ ತಂಪಾಗಿರೋ ಜಾಗ ಅದು. ಓಕೆ, ಕೊಡೆಕೆನಲ್ ನನಗೋಕೆ. ನನಗೂ ಓಕೆ. ಆದ್ರೆ ಗೋವಾ ಪರವಾಗಿಲ್ಲ. ಕೊಡೆಕೆನಲ್ಗೆ ನಾನು ಬರ್ತೀನಿ. ಕೊಡೆಕೆನಲ್ ಅಲ್ಲಿ ತಿನ್ನಕ್ಕೆ ಏನ್ ಸ್ಪೆಷಲ್ ಇರುತ್ತೆ? ನನಗೆ ಕೊಡ್ತೀರಾ? ಅಮ್ಮಯ್ಯ, ಇವತ್ತಾದ್ರೂ ಒಂದು ಡಿಸಿಷನ್ಗೆ ಬಂದಿದೀವಿ. ಸರಿ, ನಾವು ನಾಳೆನೆ ಕೊಡೆಕೆನಲ್ಗೆ ಹೊರಡ್ಬೇಕು. ಎಲ್ರು ಪ್ಯಾಕಿಂಗ್ನ ಮಾಡ್ಕೊಳ್ಳಿ. ಮೇ ತಿಂಗಳು ಕೊನೆಗೆ ಬಂತು. 40 ದಿನಗಳ ತನಕ ಇವ್ರು ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಪ್ಲಾನ್ ಹಾಕ್ತಾನೆ ಇದ್ರು. ಆದ್ರೆ ಹೋಗ್ಲಿಲ್ಲ. ಒಂದಿನ ಮಕ್ಕಳು 3 ಜನ ಸಂಜೆ ಸಮಯ ಮೀಟಿಂಗ್ ಹಾಕಿದ್ರು. ನಮ್ಮಮ್ಮ ನನಗೆ ಹೊಸ ಕೂಲಿಂಗ್ ಗ್ಲಾಸ್ ಕೊಟ್ಟು 40 ದಿನ ಆಯ್ತು ಕಣೋ. ಅದು ಯೂಸೇ ಆಗ್ಲಿಲ್ಲ. ಅದನ್ನ ಹಾಕೊಂಡು ಟಿವಿ ನೋಡ್ತಾ ಇದ್ದೀನಿ ಅಷ್ಟೇ. ಬೇರೆ ಯಾವ್ದಕ್ಕೂ ಪ್ರಯೋಜನ ಇಲ್ಲ. ಇವ್ರು ಯಾರು ಟ್ರಿಪ್ ಡಿಸೈಡ್ ಮಾಡ್ತಾನೆ ಇಲ್ಲ ಕಣೋ. ಹೌದು, ನಾನ್ ತಗೊಂಡ್ ಬಂದ 15 ಲೇಸ್ ಪ್ಯಾಕೆಟ್ ಅಲ್ಲಿರೋ ಗಾಳಿ ಎಲ್ಲಾನು ಹೋಗಿ ಇವಾಗ ಅದು ಬಾಡಿ ಹೋಗಿರುವ ಎಲೆ ತರ ಇದೆ. ಕುರ್ಕುರೆ ಕೂಡ ಎಲ್ಲಾನು ಗಾಳಿ ಹೋಯ್ತು ಕಣೋ. ಇದೆಲ್ಲ ಸರಿ ಬರಲ್ಲ ಕಣೋ. ಇವ್ರು ಯಾರು ಒಪ್ಕೊಳ್ಳಲ್ಲ. ನಾವೆಲ್ರೂ ಸರಿ ಚಿಕ್ಕದಾಗಿ ಒಂದು ಟ್ರಿಪ್ ಪ್ಲಾನ್ ಮಾಡೋಣವಾ? ದೊಡ್ಡವರು ಎಲ್ಲರನ್ನ ಕರೆದು, ಅಮ್ಮ, ಆಂಟಿ, ಎಲ್ರೂ ಕೇಳ್ಕೊಳ್ಳಿ. ದೊಡ್ಡ ಟ್ರಿಪ್ ಏನು ಬೇಡ. ಇಲ್ಲೇ ಪಕ್ಕದಲ್ಲೇ ಒಂದು ವಾಟರ್ ಪಾರ್ಕ್ ಇದೆ. ನಮ್ಮ ಊರಿನಲ್ಲಿಗೆ ಹೋಗಕ್ಕೆ 1 ಗಂಟೆ ಸಮಯ ಆಗುತ್ತೆ. ಒಂದ್ ದಿನಕ್ಕೆ 500 ರೂಪಾಯಿ ಮಾತ್ರ ಟಿಕೆಟ್. ನಾವೆಲ್ರೂ ಅಲ್ಲಿಗೆ ಹೋಗಿ ಬರೋಣವಾ? ಆಗ ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ 10 ದಿನ ಅಲ್ಲ, 1 ದಿನನಾದ್ರೂ ಎಂಜಾಯ್ ಮಾಡಿರೋ ಹಾಗೆ ಇರುತ್ತೆ. ಅಲ್ಲಿ ವಾಟರ್ ಪಾರ್ಕಿಂಗ್ ಅಲ್ಲಿ ಸುಮಾರು ವಾಟರ್ ಸ್ಲೈಡ್ಗಳು ಇರುತ್ತೆ. ಜಾಲಿಯಾಗಿ ಎಂಜಾಯ್ ಮಾಡ್ಬಿಟ್ಟು ಸಂಜೆ ಮನೆಗ್ ಬರ್ಬೋದು. ವಾಟರ್ ಪಾರ್ಕಾ? ಅಂದ್ರೆ ಅಲ್ಲಿ ಫುಡ್ ಕೋರ್ಟ್ ಇರುತ್ತೆ ಅಲ್ವಾ? ಆ ಫುಡ್ ಕೋರ್ಟ್ ಅಲ್ಲಿ ಬಿರಿಯಾನಿ ಸಿಗುತ್ತಾ? 500 ರೂಪಾಯಿನಾ? ಹಾಗಾದ್ರೆ ಓಕೆ. ವಾಟರ್ ಪಾರ್ಕ್ ಅಂದ್ರೆ ಸುಮಾರು ಗೇಮ್ಗಳು ಇರುತ್ತೆ ಅಲ್ವಾ? ನಾನ್ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಂದೇ ದಿನದಲ್ಲಿ ಹೋಗಿ ಬರೋದು ಅಂದ್ರೆ ನನ್ಗೂ ಕೂಡ ಏನು ಅಬ್ಜೆಕ್ಷನ್ ಇಲ್ಲ. ಅಮ್ಮಯ್ಯ, ಹೇಗೋ ಕೊನೆಗೂ ಎಲ್ರೂ ಒಪ್ಕೊಂಡಾಯ್ತು. ಸರಿ, ಇವತ್ತು ಸಂಡೇ ಅಲ್ವಾ? ನಾಳೆ ಮಂಡೇ ನಾವೆಲ್ರೂ ಆ ವಾಟರ್ ಪಾರ್ಕಿಗೆ ಹೋಗೋಣ. ಇವತ್ತು ಬೇಗ ಎಲ್ರೂ ಮನೆಗೆ ಹೋಗಿ ಪ್ಯಾಕಿಂಗ್ ಎಲ್ಲಾನು ಮಾಡ್ಕೊಳ್ಳಿ. ಬನ್ನು ಸಂತೋಷದಿಂದ, ಓಹೋ, ಟ್ರಿಪ್ ರೆಡಿ. ಆ ದಿನ 8 ಗಂಟೆಗೆ ಎಲ್ರೂ ಅವ್ರಿಗೆ ಬೇಕಾಗಿರೋ ಎಲ್ಲಾನು ಪ್ಯಾಕಿಂಗ್ ಮಾಡ್ಕೊಂಡ್ರು. ರಾತ್ರಿ 10 ಗಂಟೆಗೆ ಬೆಳಿಗ್ಗೆ ಯಾವಾಗ ಆಗುತ್ತೋ ಯಾವಾಗ ವಾಟರ್ ಪಾರ್ಕಿಗೆ ಹೋಗೋದು ಅಂತ ಅಂದ್ಕೊಂಡು ಎಲ್ರೂ ಮಲಗಿ ನಿದ್ರೆ ಮಾಡಿದ್ರು. ಬನ್ನು ಅಂತೂ ಅವನ್ ಕನ್ಸಲ್ಲಿ ವಾಟರ್ ಪಾರ್ಕ್ ಅಲ್ಲಿರುವ ಫುಡ್ ಕೋರ್ಟ್ಗೆ ಹೋಗಿ ಬಿರಿಯಾನಿ ತಿನ್ನೋ ತರ ಕನ್ಸು ಕಾಣಿಸ್ತಿದ್ದ. ಮರುದಿನ ಬೆಳಗ್ಗೆ ಎಲ್ರೂ ಬೇಗನೆ ಎದ್ದು ತಯಾರಾದ್ರು. ಬನ್ನು ಅವನ ಸ್ಕೂಲ್ ಬ್ಯಾಗ್ ಅಲ್ಲಿ ಏನೇನ್ ಸ್ನಾಕ್ಸ್ ಬೇಕೋ ಎಲ್ಲಾನು ಪ್ಯಾಕ್ ಮಾಡ್ಕೊಂಡ. ಸ್ವಲ್ಪ ಸಮಯದಲ್ಲಿ ಎಲ್ರೂ ಊರಿನ ಮಧ್ಯದಲ್ಲಿರುವ ಮರದ ಕೆಳಗಡೆ ನಿಂತ್ಕೊಂಡು ಆಟೋಗೋಸ್ಕರ ಕಾಯ್ತಾ ಇದ್ರು. ಟ್ರಿಪ್ಪು ವಾಟರ್ ಟ್ರಿಪ್ಪು. ನಾನ್ ಹೋಗಿ ಇವತ್ತು ವಾಟರ್ ಅಲ್ಲಿ ಸುಮಾರು ಹೊತ್ತು ಆಟ ಆಡ್ತೀನಿ. ನಾನ್ ಕೂಡ ವೇವ್ ಪೂಲ್ ಅಲ್ಲಿ ಟೈಟಾನಿಕ್ ಪೋಸ್ ಅಲ್ಲಿ ನಿಂತ್ಕೊಳ್ತೀನಿ. ಏನ್ ಆಟೋ ಇನ್ನೂ ಬಂದಿಲ್ಲ, ಸಮಯ ಆಗ್ತಾ ಇದೆ ಹಾಗಂತ ಎಲ್ರೂ ಯೋಚನೆ ಮಾಡ್ತಿದ್ದಾಗ ಸಡನ್ ಆಗಿ ಅಲ್ಲಿದ್ದ ಎಲ್ಲರ ಮೊಬೈಲ್ಗೂ ಕೂಡ ಒಂದು ವಾಟ್ಸಪ್ ಮೆಸೇಜ್ ಬಂತು.
ಏನಿದು ಎಲ್ರಿಗೂ ಮೆಸೇಜ್ ಬರ್ತಿದೆ? ಆ ಸ್ಕೂಲ್ ಗ್ರೂಪಿಂದ ಬಂದಿದೆ, ಏನು ಅಂತ ಓದಿ ನೋಡೋಣ. ಅಮ್ಮ ಕೊಡು, ನಾನು ಓದ್ತೀನಿ. ಬುಜ್ಜಿ ಅವಳ ತಾಯಿ ಹತ್ರ ಫೋನ್ ತಗೊಂಡು ಆ ವಾಟ್ಸಪ್ ಮೆಸೇಜ್ ಏನು ಅಂತ ಓದಿದಾಗ ಅವಳಿಗೆ ಒಂದು ಕ್ಷಣ ಹೃದಯನೇ ನಿಂತೋಯ್ತು, ಮುಖ ಬಾಡಿ ಹೋಯ್ತು. ಏನ್ ಬುಜ್ಜಿ, ಏನ್ ಮೆಸೇಜ್ ಅದು? ಆವಾಗ ಪಾಪ ಬುಜ್ಜಿ ಬೇಜಾರಿಂದ, ಅಮ್ಮ ಇದು ನಮ್ಮ ಪ್ರಿನ್ಸಿಪಲ್ ಗೂಬೆ ಸರ್ ಇದ್ದಾರಲ್ವಾ, ಅವ್ರು ಕಳ್ಸಿರೋ ಮೆಸೇಜ್. ಗೂಬೆ ಪ್ರಿನ್ಸಿಪಲ್ಲಾ? ಅವ್ರು ಯಾಕೆ ಮೆಸೇಜ್ ಕಳ್ಸಿದ್ದಾರೆ? ನಾವು ಟ್ರಿಪ್ ಹೋಗೋ ವಿಷಯ ಗೊತ್ತಾಗಿ ಅವರನ್ನು ಕರ್ಕೊಂಡೋಗ ಕೇಳ್ತಿದಾರಾ? ಇಲ್ಲ ಕಣೋ, ಇದು ಟ್ರಿಪ್ ವಿಷಯ ಅಲ್ಲ. ಇದ್ರಲ್ಲಿ ಏನಿದೆ ಗೊತ್ತಾ? ಡಿಯರ್ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್, ಅಫಿಷಿಯಲಿ ಸಮ್ಮರ್ ಹಾಲಿಡೇಸ್ ಆರ್ ಓವರ್. ಗೌರ್ಮೆಂಟ್ ಹೇಳಿದೆ ನಾಳೆಯಿಂದ ಸ್ಕೂಲ್ ಓಪನ್ ಮಾಡ್ಬೇಕು ಅಂತ. ಸೊ ಸ್ಟೂಡೆಂಟ್ಸ್ ಎಲ್ರು ಇವತ್ತೇ ಬರ್ಬೇಕು, ನಾವೆಲ್ರು ಅಟೆಂಡೆನ್ಸ್ ತಗೊಳ್ಬೇಕು. ಆ ವಿಷಯ ಕೇಳಿದಾಗ ಎಲ್ರು ಸೈಲೆಂಟ್ ಆದ್ರು. ಯಾರಿಗೂ ಏನ್ ಹೇಳುದು ಅಂತ ಅರ್ಥ ಆಗ್ಲಿಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್. ಪಾಪ ಬನ್ನು ತುಂಬಾ ಬೇಜಾರಿಂದ, ಏನೋ ಸಮ್ಮರ್ ಹಾಲಿಡೇಸು ಓವರಾ? ಸ್ಕೂಲ್ ಸ್ಟಾರ್ಟ್ ಆಯ್ತಾ? ಅದನ್ನು ನಾಳೆನಾ? ಅವಾಗ ಚೋಟುಗಿಳಿ ಡೇಟ್ ನೋಡಿ, ಅರೆ ಹೌದು, ಇವತ್ತು ಜೂನ್ 12 ಅಲ್ವಾ? ಸ್ಕೂಲ್ ಸ್ಟಾರ್ಟ್ ಆಗೋ ದಿನಾನೇ. ಅಯ್ಯೋ, ನಾವು 50 ದಿನ ರಜೆನ ವೇಸ್ಟ್ ಮಾಡದ್ವಾ? ಆವಾಗ ಚಿಚುಕಾಗೆ, ಅಯ್ಯೋ ನನ್ನ ಸಮ್ಮರ್ ಡ್ರೆಸ್ಸು, ನನ್ನ ವಾಟರ್ ಪಾರ್ಕ್ ಸ್ಲೈಡ್ಗಳು, ನನ್ನ ವೇವ್ ಪೂಲ್ ಟೈಟಾನಿಕ್ ಪೋಸು ಎಲ್ಲಾನು ಹೋಯ್ತಾ? ಸಮ್ಮರ್ ಹಾಲಿಡೇಸ್ ಎಲ್ಲಾನು ಹಾಳಾಗೋಯ್ತು. ಇದೆಲ್ಲದಕ್ಕೂ ಕಾರಣ ನಾವೇ. ಬಜೆಟ್ ಇಲ್ಲ, ಈ ಜಾಗ ಬೇಡ ಆ ಜಾಗ ಬೇಡ ಅಂತ ಸಮ್ಮರ್ ಹಾಲಿಡೇಸ್ ಎಲ್ಲಾನು ವೇಸ್ಟ್ ಮಾಡ್ಬಿಟ್ಟಿದೀವಿ. ಬನ್ನು ಕೆಳಗಡೆ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದ. ಅಮ್ಮ, ಸಮ್ಮರ್ ಹಾಲಿಡೇಸ್ ಓವರಾ? ಎಲ್ಲಿಗೂ ನಮ್ಮನ್ನ ಕರ್ಕೊಂಡೇ ಹೋಗ್ಲಿಲ್ಲ ಅಲ್ವಾ? ಇವಾಗಲೇ ಆ ಗೂಬೆ ಸರ್ ನಮಗೆ ಮೆಸೇಜ್ ಕಳಿಸ್ಬೇಕಾಗಿತ್ತಾ? ನಾಳೆ ಕಳಿಸ್ಬಾರ್ದಾಗಿತ್ತಾ? ನಾನು ಸ್ಕೂಲಿಗೆ ಹೋಗಲ್ಲ, ವಾಟರ್ ಪಾರ್ಕಿಗೆ ಹೋಗಿ ಬಿರಿಯಾನಿ ತಿನ್ಬೇಕಮ್ಮ. ಏನು ಮಾಡೋಕ್ಕಾಗಲ್ಲ ಬನ್ನು. ಬನ್ನಿ ಎಲ್ರು ಈ ಲಗೇಜ್ ಎಲ್ಲ ಮನೇಲಿಟ್ಬಿಟ್ಟು ನೀವೆಲ್ರು ಸ್ಕೂಲ್ ಯೂನಿಫಾರ್ಮ್ ಹಾಕೊಳ್ಳಿ, ಸ್ಕೂಲ್ ಬ್ಯಾಗ್ ತಗೊಂಡು ಬೇಗ ಎಲ್ರು ಸ್ಕೂಲಿಗೆ ಹೊರಡಿ. ಪಾಪ ಬನ್ನು ಬುಜ್ಜಿ ಚಿನ್ನು ಮನೆಗೆ ಹೋಗಿ ಆ ಪ್ಯಾಕಿಂಗ್ ಮಾಡಿದ ಬ್ಯಾಗ್ ಎಲ್ಲ ಮನೆಯಲ್ಲಿಟ್ಟು ಯೂನಿಫಾರ್ಮ್ನ ಹಾಕೊಂಡು ಸ್ಕೂಲ್ ಬ್ಯಾಗ್ನ ಹೆಗ್ಲಲ್ಲಿ ಹಾಕೊಂಡು ಬೇಜಾರಿಂದ ಅಲ್ಲಿಂದ ಅವರೆಲ್ಲರೂ ಸ್ಕೂಲಿಗೆ ಹೋದ್ರು. ಜೈಲಲ್ಲಿ ಚಿಚುವಿನ ಜೀವನ. ಚಿಚುಕಾಗಿಗೆ ಹಣದ ಆಸೆ ತುಂಬಾನೇ ಹೆಚ್ಚು. ಅವಳು ಊರಿನವರಿಗೆ ಸಾಲ ಕೊಟ್ಟು ಬಡ್ಡಿ ಅನ್ನುವ ಹೆಸರಲ್ಲಿ ಅವ್ರ ಹಣನ ದೋಚ್ಕೊಳ್ತಿದ್ಲು. ಬಡ ಪಕ್ಷಿಗಳಿಗೆ ಹಣನ ಸಾಲವಾಗಿ ಕೊಟ್ಟು ಕೊನೆಗೆ ಅವ್ರ ಹತ್ರ ಇರುವ ಆಸ್ತಿಪಾಸ್ತಿ ಎಲ್ಲಾನು ಅವಳು ಕಿತ್ಕೊಳ್ತಾ ಇದ್ಲು. ಒಂದಿನ ಬೆಳಗ್ಗೆ ಸಮಯ ಚಿಚುಕಾಗಿ ಅವಳ ಮನೆಯಲ್ಲಿ ಕೂತ್ಕೊಂಡು ಮುಂದ್ಗಡೆ ಲೆಕ್ಕದ ಪುಸ್ತಕನ ಇಟ್ಕೊಂಡು ಅವಳು ಲೆಕ್ಕ ನೋಡ್ತಾ ಇದ್ದಾಗ ಆವಾಗ್ಲೇ ಬನ್ನಗಿಳಿ ಅಲ್ಲಿಗೆ ಅರ್ಜೆಂಟ್ ಆಗಿ ಬಂದ. ಚಿಚು ಆಂಟಿ ನಮಸ್ಕಾರ. ಬಾರೋ ಬನ್ನು, ಪಪ್ಸ್ ತಗೊಂಡು ತಿನ್ನೋದಕ್ಕೋಸ್ಕರ ನನ್ನ ಹತ್ರ 10 ರೂಪಾಯಿ ಸಾಲ ತಗೊಂಡು ಹೋದೆಲ್ಲ, ಅದನ್ನ ತಗೊಂಡು ಬಂದಿದೀಯಾ? ತಗೊಂಡು ಬಂದಿದ್ದೀನಿ ಆಂಟಿ, ತಗೊಳ್ಳಿ ನಿಮ್ಮ 10 ರೂಪಾಯಿ. ಹಾಗಂತ 10 ರೂಪಾಯಿನ ಟೇಬಲ್ ಮೇಲೆ ಇಟ್ಟ. ಏನೋ ಇದು ಬರೀ 10 ರೂಪಾಯಿ ಕೊಟ್ರೆ ಹೇಗೆ? ಇದಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಹಾಗೆ ನಿಮ್ಮಮ್ಮ ಚೋಟು ನೆನೆ ನನ್ನ ಹತ್ರ ಜಗಳ ಮಾಡಿದ್ಲಲ್ಲ, ಅದಕ್ಕೆ ಕೋಪದ ಬಡ್ಡಿ ಎಲ್ಲಾನು ಸೇರಿಸಿ 500 ರೂಪಾಯಿ ಆಯ್ತು. 500 ರೂಪಾಯಿ ಕೊಡು. ಆವಾಗ ಬನ್ನು ಶಾಕ್ ಆಗಿ, 500 ರೂಪಾಯಾ ಆಂಟಿ? ನಾನು ತಿಂದಿದ್ದು ಬರೀ 10 ರೂಪಾಯಿ ಪಪ್ಸು ತಾನೆ, ಅದಕ್ಕೆ ನೀವು 500 ರೂಪಾಯಿ ಕೇಳಿದ್ರೆ ನಾನು ಅದಕ್ಕೋಸ್ಕರ ಕಿಡ್ನಿ ಮಾರಬೇಕಾಗುತ್ತೆ ಅಷ್ಟೇ. ಇದು ಅನ್ಯಾಯ ಆಂಟಿ. ಇದು ಅನ್ಯಾಯ ಅಲ್ಲ ಕಣೋ, ಇದು ವ್ಯಾಪಾರ. ಮರ್ಯಾದೆಯಾಗಿ 500 ರೂಪಾಯಿ ಕೊಡು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಆವಾಗಲೇ ಟುನಿಗು ಬಚ್ಚಿ ಅಲ್ಲಿಗೆ ಬಂದ್ಲು. ಚಿಚು, ನಿನ್ನ ಹತ್ರ 10,000 ರೂಪಾಯಿನ ನಾನು ಸಾಲ ಮಾಡಿದೆ, ಅದಕ್ಕೆ ನಿನಗೆ ನಾನು 20,000 ರೂಪಾಯಿನ ಕೊಟ್ಟಿದ್ದೀನಿ. ಆದ್ರೆ ಇನ್ನೂ 15,000 ರೂಪಾಯಿ ಬಾಕಿ ಇದೆ ಅಂತ ಹೇಳ್ತಾ ಇದೀಯಾ? ಇದು ಅನ್ಯಾಯ, ನೀನ್ ಮಾಡೋದ್ ಮೋಸ. ಆವಾಗ ಚಿಚು ಕೋಪದಿಂದ, ಮೋಸ ಇಲ್ಲ, ಏನೂ ಇಲ್ಲ. ಅವತ್ತು ಪತ್ರದಲ್ಲಿ ಸೈನ್ ಹಾಕುವಾಗ ನಾನು ಎಷ್ಟು ಅಮೌಂಟ್ ಹಾಕಿದೆ ಅನ್ನೋದನ್ನ ನೀನು ನೋಡ್ದೆ ತಾನೆ? ನೋಡಿ ತಾನೆ ಸೈನ್ ಹಾಕ್ತೆ. ಆಮೇಲೆ ಇದ್ರಲ್ಲಿ ಏನ್ ಮೋಸ ಇದೆ? ನೀನು ರಾಕ್ಷಸಿ ಚಿಚು, ಬಡವರ ರಕ್ತನ ಕುಡಿತಾ ಇದೀಯಾ. ಹೌದಾ ಆಂಟಿ, ನೀವು ವ್ಯಾಂಪೈರ್ ತರ ಬಡವರ ರಕ್ತನ ಕುಡಿತಾ ಇದ್ದೀರಾ. ನಾವು ಸುಮ್ನೆ ಬಿಡಲ್ಲ. ಯಾರ ಹತ್ರ ಹೇಳ್ತೀರೋ ಹೇಳ್ಕೊಳ್ಳಿ, ನನ್ನ ಹತ್ರ ಲೆಕ್ಕ ಎಲ್ಲಾನು ಸರಿಯಾಗಿದೆ. ನಿನ್ನಿಂದ ನನ್ನನ್ನೇನೋ ಮಾಡಕ್ಕಾಗಲ್ಲ, ಹೋಗಿ ಹೋಗಿ. ಅವರಿಬ್ರು ಹೊರಗಡೆ ಬಂದ್ರು. ಚಿಚು ಮೇಲೆ ತುಂಬಾನೇ ಕೋಪದಲ್ಲಿದ್ರು. ಆಂಟಿ, ಚಿಚು ತಪ್ಪಾಗಿ ಲೆಕ್ಕ ಹಾಕೋದು ನಮ್ಮೂರಲ್ಲಿ ಎಲ್ರಿಗೂ ಗೊತ್ತಿದೆ. ಆದ್ರೆ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಪ್ರೂಫ್ ಬೇಕು. ಆ ಲೆಕ್ಕದ ಪುಸ್ತಕನ ನಾವು ಕತ್ಕೊಂಡ್ ಹೋಗೋಣವಾ? ಕತ್ಕೊಂಡ್ ಹೋದ್ರೆ ನಾವೇ ಕಳ್ರಾಗೋದು, ಆಮೇಲೆ ಶಿಕ್ಷೆ ನಮಗ್ ಸಿಗುತ್ತೆ. ಚಿಚು ತಪ್ಪು ಲೆಕ್ಕ ಬರೆಯುವಾಗ ವಿಡಿಯೋ ತೆಗಿಬೇಕು. ನನ್ ಮೊಬೈಲಲ್ಲಿ ಕ್ಯಾಮೆರಾ ಫೋನ್ ಇದೆ ತಾನೆ. ಆ ದಿನ ರಾತ್ರಿ ಅದು ಚಿಚುಕಾಗಿಯ ಮನೆ. ಚಿಚುಕಾಗಿ ಅವಳ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಪಕ್ಷಿಗಳಿಗೆ ಕೊಟ್ಟ ಸಾಲದ ಹಣನ ರಬ್ಬರಿಂದ ಅಳಿಸಿ ಅದ್ರ ಪಕ್ಕದಲ್ಲಿ ಹೆಚ್ಚಾಗಿ ಸೈಬರ್ ಹಾಕ್ತಾ ಇದ್ಲು. ಚಿಚುಕಾಗಿ ನಗುತ್ತಾ ಮನ್ಸೊಳಗಡೆ, ಹ ಬೆಳಿಗ್ಗೆ ಟುನಿ ಕೊಟ್ಟಿದ್ದು 5,000, ಅದರಲ್ಲಿ 1 0ನ ನಾನು ಅಳಿಸಿದ್ರೆ 500 ರೂಪಾಯಿ ಆಗುತ್ತೆ. ಆವಾಗ ಅವಳ ಸಾಲ ತೀರಲ್ಲ.
ಬನ್ನು ತಗೊಂಡಿದ್ದು ಬರೀ 10 ರೂಪಾಯಿ. ಪಕ್ಕದಲ್ಲಿ 2 ಸೈಬರ್ ಹಾಕಿ 1000 ರೂಪಾಯಿ ಅಂತ ಹಾಕ್ತೀನಿ. ನನ್ನದ್ದ ಬುದ್ಧಿವಂತೆ ಯಾರೂ ಇಲ್ಲ. ಇದನ್ನೆಲ್ಲ ಹೊರಗಡೆ ನಿಂತ್ಕೊಂಡು ಟುನಿ ಹಾಗೂ ಬನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರು. ಆವಾಗ ಬನ್ನು ಟುನಿ ಹತ್ರ, ನೋಡಿದ್ರ ಆಂಟಿ, ಅವ್ರು ಎಷ್ಟು ದೊಡ್ಡ ಫ್ರಾಡ್ ಅಂತ ಪ್ರೂಫ್ ಸಿಕ್ತೋ. ನಾಳೆ ಬೆಳಗ್ಗೆನೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಮರುದಿನ ಬೆಳಗ್ಗೆ ಊರಿನ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಲೂಸಿ ಪಾರಿವಾಳ ನಿದ್ರೆ ಮಾಡ್ತಿತ್ತು. ಪಕ್ಕದಲ್ಲೇ ಕಾನ್ಸ್ಟೇಬಲ್ ಆದ ಕುಹುಬಾತು ನಿಂತ್ಕೊಂಡಿತ್ತು. ಆವಾಗ್ಲೇ ಬನ್ನು ಹಾಗೂ ಟೋನಿ ಇಬ್ರು ಕೂಡ ಸ್ಟೇಷನ್ಗೆ ಬಂದ್ರು. ಇಲ್ಲಿ ನೋಡಿ ಮೇಡಮ್, ಇದು ಚಿಚುಕಾಗೆ ನಮ್ಮೂರಲ್ಲಿ ಎಲ್ಲರನ್ನ ಮೋಸ ಮಾಡಕ್ಕೆ ಇರುವ ಪ್ರೂಫ್ ವಿಡಿಯೋ. ಆವಾಗ ಲೂಸಿ ವಿಡಿಯೋನ ನೋಡಿ, ಓ ಮೈ ಗಾಡ್, ಇದು ದೊಡ್ಡ ಚೀಟಿಂಗ್ ಕೇಸ್ ಅಲ್ವಾ, ಫೋರ್ಜರಿ. ಆ ಕುಹು, ಜೀಪ್ ತೆಗಿ, ಇವಾಗ್ಲೇ ಹೋಗಿ ಚಿಚುನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರೋಣ. ಲೂಸಿ ಹಾಗೂ ಕುಹು ಇಬ್ರು ಜೀಪ್ ಹತ್ತಿ ಚಿಚುಕಾಗೆಯ ಮನೆಗೆ ಹೋದ್ರು. ಚಿಚು, ಯುವರ್ ಅಂಡರ್ ಅರೆಸ್ಟ್. ಚಿಚುಕಾಗೆ ಆಶ್ಚರ್ಯದಿಂದ, ಅರೆಸ್ಟಾ? ನಾನೇನ್ ತಪ್ಪು ಮಾಡ್ದೆ? ಚಿಚು, ನೀನು ತಪ್ಪಾಗಿ ಲೆಕ್ಕ ಮಾಡಿರೋದನ್ನ ವಿಡಿಯೋ ಸಮೇತ ನಮಗ ಆಧಾರ ಸಿಕ್ಕಿದೆ. ಚಿಚುಕಾಗೆನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಈ ವಿಷಯ ಊರಿನಲ್ಲಿ ಎಲ್ರಿಗೂ ತಿಳಿತು. ಎಲ್ರು ತುಂಬಾನೇ ಸಂತೋಷ ಪಟ್ರು. ಅವಳಿಗೆ ಹಾಗೇನೆ ಆಗ್ಬೇಕು, ಅವಳು ಎಷ್ಟು ಮೋಸ ಮಾಡಿದಾಳೆ ಅಂತ ಮಾತಾಡ್ಕೊಂಡ್ರು. ಆ ದಿನ ರಾತ್ರಿ 8 ಗಂಟೆಗೆ ಚಿಚುಕಾಗೆ ಲಾಕಪ್ ಅಲ್ಲಿ ಇದ್ಲು. ಅವಳಿಗೆ ಅಲ್ಲಿ ತುಂಬಾನೇ ಸೊಳ್ಳೆಗಳು ಕಚ್ತಾ ಇತ್ತು. ಏನಪ್ಪಾ ಇದು, ಈ ಲಾಕಪ್ ಅಲ್ಲಿ ಇಷ್ಟು ಸೊಳ್ಳೆಗಳು ಇದೆ, ಇಲ್ಲಿ ಫ್ಯಾನ್ ಕೂಡ ಇಲ್ಲ, ಒಂದಿನ ಇರೋದ್ ಕೂಡ ಕಷ್ಟನೋ ಏನೋ. ಲೂಸಿನ ಹೇಗಾದ್ರೂ ಬೆಲೆಗೆ ತಗೊಳ್ಬೇಕು. ಹಾಗಂತ ಹೇಳಿ ಚಿಚುಕಾಗೆ ಲೂಸಿ ಪಾರಿವಾಳನ ಕರೆದು, ಲೂಸಿ ಇಲ್ಲಿಗ್ ಬಾ, ನಿನ್ನ ಹತ್ರ ಒಂದು ಬಿಸ್ನೆಸ್ ಡೀಲ್ ಮಾತಾಡ್ಬೇಕು. ಚಿಚೋ, ನಾನು ಸೀನಿಯರ್ ಆಫೀಸರ್, ನನ್ನ ಹತ್ರ ಏನ್ ಬಿಸ್ನೆಸ್ ಡೀಲ್ ಬೇಕಾಗಿದೆ? ನೀನು ಸೀನಿಯರ್ ಅಂತ ನನಗ್ ಗೊತ್ತೋ, ಬಾ. ಆದ್ರೆ ನಿನ್ ಕುತ್ತಿಗೆಯಲ್ಲಿ ಒಂದು ಡೈಮಂಡ್ ನೆಕ್ಲೆಸ್ ಇದ್ರೆ ಹೇಗಿರುತ್ತೆ? ನನಗೆ 2 ವರ್ಷ ಶಿಕ್ಷೆ ಅಂತ ಕೊಟ್ಟಿದ್ದಾರೆ ಅಲ್ವಾ, ಆ FIR ಕಾಪಿಯಲ್ಲಿ ಅದನ್ನ 10 ದಿನ ಅಂತ ಬದಲಾಯಿಸು. ಆ 10 ದಿನಕ್ಕೆ ನಿನಗೆ ದಿನ ನಾನು 10,000 ಕೊಡ್ತೀನಿ. ಅದನ್ನು ಕೇಳಿ ಲೂಸಿ ಆಶ್ಚರ್ಯದಿಂದ, ದಿನ 10,000ನಾ? ಅಂದ್ರೆ 10 ದಿನಕ್ಕೆ 1 ಲಕ್ಷನಾ? ನಿಜಾನಾ ಚಿಚೋ? ನಿಜಾನೇ. ಆ 1 ಲಕ್ಷ ನಿನಗೆ ಕೊಡ್ತೀನಿ. ಆದ್ರೆ ಆ 10 ದಿನ ನಾನ್ ಲಾಕಪ್ 5 ಸ್ಟಾರ್ ಹೋಟೆಲ್ ತರ ಇರ್ಬೇಕು. ಬೆಳಿಗ್ಗೆ ನನಗೆ ಇಡ್ಲಿ ದೋಸೆ ಬೇಕು, ಮಧ್ಯಾಹ್ನಕ್ಕೆ ಬಿರಿಯಾನಿ, ರಾತ್ರಿಗೆ ಫ್ರೈಡ್ ರೈಸ್ ಬೇಕು. ಇದನ್ನೆಲ್ಲ ನೋಡ್ಕೊಳಕ್ಕಾಗುತ್ತಾ ನಿನ್ನಿಂದ? ಅವಾಗ ಲೂಸಿ ಲಂಚಕ್ಕೆ ಆಸೆ ಪಟ್ಟು, ಡೀಲ್, ನೀನ್ ಹೇಳಿದನೆಲ್ಲ ಮಾಡಿಕೊಡ್ತೀನಿ. ಆ 1 ಲಕ್ಷ ರೂಪಾಯಿನ ನನಗ್ ಕೊಟ್ಬಿಡು. ನಾಳೆ ಬೆಳಿಗ್ಗೆಯಿಂದ ನೀನು ಈ ಲಾಕಪ್ ಅಲ್ಲಿ ಮಹಾರಾಣಿ ತರ ಇರ್ತೀಯ ನೋಡು. ಮರುದಿನ ಬೆಳಗ್ಗೆ 8 ಗಂಟೆಗೆ ಕುಹುಬಾತು ಕಾನ್ಸ್ಟೇಬಲ್ ಸ್ಟೇಷನ್ಗೆ ಬಂದಾಗ ಲಾಕಪ್ನ ನೋಡಿ ಆಶ್ಚರ್ಯಪಟ್ಲು. ಅಲ್ಲಿ ಚಿಚುಕಾಗೆ ಲಾಕಪ್ಗೆ AC ಹಾಕಿತ್ತು. ಹಾಗೇನೆ ಅವಳ ಹತ್ರ ಒಂದು ಮಂಚ ಇತ್ತು, ಅದ್ರ ಮೇಲೆ ಕುಟ್ಕೊಂಡಿದ್ಲು. ಪಕ್ಕದಲ್ಲಿ ಮ್ಯಾಂಗೋ ಜ್ಯೂಸ್ ಕೂಡ ಇತ್ತು. ಅದನ್ನ ನೋಡಿ ಕುಹು ಆಶ್ಚರ್ಯದಿಂದ, ಏನೋ ಲಾಕಪ್ ಅಲ್ಲಿ ACನಾ? ಚಿಚು, ಈ ಮ್ಯಾಂಗೋ ಜ್ಯೂಸ್ನ ನಿನಗೆ ಯಾರು ಕೊಟ್ರು? ಯಾರು ಕೊಟ್ರೆ ಏನೋ, ನೀನೇ ಇವತ್ತಿಂದ ನನಗೆ ಎಲ್ಲ ಕೆಲ್ಸನೂ ಮಾಡ್ಬೇಕು ಕುಹು. ಹೋಗಿ ಪಕ್ಕದಲ್ಲಿರೋ ಹೋಟೆಲಲ್ಲಿ ನನಗೋಸ್ಕರ 2 ಮಸಾಲೆ ದೋಸೆನ ತಗೊಂಡ್ ಬಾ. ಮಸಾಲೆ ದೋಸೆನಾ? ಜೈಲಲ್ಲಿ ಇರೋರಿಗೆ ಮುದ್ದೆ ಕೊಡ್ತಾರೆ, ಮಸಾಲೆ ದೋಸೆ ಅಲ್ಲ. ನಾನ್ಯಾಕೆ ತಗೊಂಡ್ ಬರ್ಬೇಕು? ಅವಾಗ ಲೂಸಿ ಅಲ್ಲಿಗೆ ಬಂದು, ಕುಹು, ಮಾತಾಡ್ಬೇಡ, ಅವಳು ಕೇಳಿದೆಲ್ಲಾನು ಮಾಡಿಕೊಡು. ಅವಳು ನಮ್ಗೆ ಇಲ್ಲಿ ಗೆಸ್ಟ್. ಕುಹುಗೆ ವಿಷಯ ಅರ್ಥ ಆಯ್ತು, ಲೂಸಿ ಚಿಚು ಹತ್ರ ಲಂಚ ತಗೊಂಡಿದ್ದಾಳೆ ಅಂತ. ಆ ದಿನ ಮಧ್ಯಾಹ್ನ ಕುಡಿಯಕ್ಕೆ ಕೋಕಾ-ಕೋಲಾ ಹಾಗೇನೆ ತಿನ್ನಕ್ಕೆ ಬಿರಿಯಾನಿ ಚಿಚುಕಾಗ್ಯ ಲಾಕಪ್ ಒಳಗಡೆ ಹೋಯ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಆಹಾ, ಜೈಲ್ ಜೀವನ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ಮನೇಲಿ ಇದೆಲ್ಲಾನು ನಾನೇ ಮಾಡ್ಕೊಳ್ಬೇಕು, ಇಲ್ಲಿ ನೀವು ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಕಾನ್ಸ್ಟೇಬಲ್ ಆದ ಕುಹುಬಾತಿಗೆ ಇಲ್ಲಿ ನಡೆಯೋದೇನು ಇಷ್ಟ ಆಗ್ಲಿಲ್ಲ. ಅವಳು ತಕ್ಷಣ ಟುನಿ ಹಾಗೂ ಬನ್ನು ಹತ್ರ ಹೋಗಿ ವಿಷಯನ ಹೇಳಿದ್ಲು. ಟುನಿ, ಬನ್ನು, ನೀವು ಚಿಚುನ ಅರೆಸ್ಟ್ ಮಾಡಿ ಕಳ್ಸಿ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳ ಅಂತ ಅನ್ಕೊಂಡಿದ್ದೀರಾ. ಆದ್ರೆ ಇಲ್ಲ, ಅವಳು ಲೂಸಿಗೆ ಲಂಚ ಕೊಟ್ಟು ಅಲ್ಲಿ ಬಿರಿಯಾನಿ ತಿಂತಾ ಇದ್ದಾಳೆ. ಇನ್ನು ರಾತ್ರಿಗೆ ಪಿಜ್ಜಾ ಬೇಕಂತೆ, ಪಿಜ್ಜಾ. ಇದನ್ನೆಲ್ಲ ನಾನು ಏನು ಅಂತ ಹೇಳೋದು? ಏನೋ ಲಾಕಪ್ ಅಲ್ಲಿ ಬಿರಿಯಾನಿನಾ? ಆಂಟಿ, ನಾನೇನಾದ್ರೂ ಒಂದು ಚಿಕ್ಕ ಕಳ್ತನ ಮಾಡಿ ನಾನು ಕೂಡ ಜೈಲಿಗೆ ಬರ್ತೀನಿ. ನನ್ನನ್ನು ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಹಾಕಿ ನನಗೆ 3 ಹೊತ್ತು ಅದೇ ಬಿರಿಯಾನಿನ ಕೊಡಿ. ಬನ್ನು, ಜೈಲಲ್ಲಿ ಯಾರು ಬಿರಿಯಾನಿ ಹಾಕಲ್ಲ. ಆದ್ರೆ ಈ ಚಿಚು ಲೂಸಿಗೆ ಲಂಚ ಕೊಟ್ಟು ಬಿರಿಯಾನಿ ತಗೊಂಡು ತಿಂತಾ ಇದ್ದಾಳೆ. ಇದು ಸರಿ ಬರಲ್ಲ. ನಾವು ನಮ್ಮ ಮಹಿಹದ್ದು ಅಧಿಕಾರಿ ಹತ್ರ ಈ ವಿಷಯನ ಹೇಳ್ಬೇಕು. ಹೌದೌದು, ನಾನಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಅಲ್ಲಿ ಚಿಚು ಆಂಟಿ ಬಿರಿಯಾನಿ ತಿಂತಾ ಇದ್ದಾರಾ? ಹಾಗಂತ ಅಂದ್ಕೊಂಡು ಅವ್ರ 3 ಜನ ಕೂಡ ದೊಡ್ಡ ಅಧಿಕಾರಿಯಾದ ಮಹಿಹದನ್ನ ನೋಡಕ್ಕೋದ್ರು. ಮಹಿಹದ್ದು ತುಂಬಾ ಸ್ಟ್ರಿಕ್ಟ್ ಆದ ಆಫೀಸರ್. ಅರೆ ಏಂಟನಿ, ಇಲ್ಲಿ ತನಕ ಚಿಚುನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಆಯ್ತಲ್ವಾ? ಅರೆಸ್ಟ್ ಮಾಡಿದಂತ ನಿಜಾನೇ, ಆದ್ರೆ ಅವಳಲ್ಲಿ ಶಿಕ್ಷೆ ಅನುಭವಿಸ್ತಾ ಇಲ್ಲ. ಅವಳಿಗೆ
ಅಲ್ಲಿ 5 ಸ್ಟಾರ್ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತೆ. ಬಿರಿಯಾನಿ ತಗೊಂಡು ಹೋಗಿ ಲೂಸಿನೇ ಕೊಡ್ತಾ ಇದ್ದಾರೆ ಅಂತೆ. ಅದನ್ನ ಕೇಳಿದಾಗ ಮಹಿಹದ್ದಿಗೆ ಕೋಪ ಬಂತು. ಏನೋ ಜೈಲಲ್ಲಿ ಬಿರಿಯಾನಿನಾ? ಏನ್ ಕುಹು ಇದೆಲ್ಲ? ಓಹೋ, ಅಂದ್ರೆ ಲೂಸಿ ಲಂಚ ತಗೊಂಡು ಚಿಚಿಗೆ ಎಲ್ಲ ಸರ್ವಿಸ್ನೂ ಮಾಡ್ತಾ ಇದ್ದಾಳಾ? ಇದು ದೊಡ್ಡ ಅನ್ಯಾಯ. ಇವತ್ತು ರಾತ್ರಿ ಏನಾದ್ರೂ ಆರ್ಡರ್ ಮಾಡ್ತಾರೆ ಅಲ್ವಾ? ನಾನೇ ಮಫ್ತಿಯಲ್ಲಿ ಹೋಗಿ ಏನ್ ನಡೀತಿದೆ ಅಂತ ನೋಡ್ತೀನಿ. ಹಾಗಂತ ಹೇಳಿ ಮಹಿಹದ್ದು ಬೇರೆ ಬಟ್ಟೆ ಹಾಕೊಂಡು ಮಫ್ತಿಯಲ್ಲಿ ಸ್ಟೇಷನ್ಗೆ ಹೋದ್ರು. ಆದ್ರೆ ರಾತ್ರಿ 8 ಗಂಟೆಗೆ ಚಿಚುಕಾಗೆ ಲಾಕಪ್ ಒಳಗಡೆ ಇಲ್ಲದೆ ಲಾಕಪ್ ಹೊರಗಡೆ ಟೇಬಲ್ ಅಲ್ಲಿ ಪಿಜ್ಜಾ ಇಟ್ಕೊಂಡು ಆ ಕಡೆ ಲೂಸಿ ಪಾರಿವಾಳ, ಈ ಕಡೆ ಚಿಚುಕಾಗೆ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇದ್ರು. ವಾ ಲೂಸಿ, ಪಿಜ್ಜಾ ಚೆನ್ನಾಗಿದೆ. ನನಗೆ ಇಲ್ಲೇ ಇರ್ಬೇಕು ಅಂತ ಅನಿಸ್ತಾ ಇದೆ. ನೀನ್ ನನ್ ಫ್ರೆಂಡ್ ತರ ಆಗ್ಬಿಟ್ಟಿದೀಯಾ. ಆದ್ರೆ ಏನ್ ಮಾಡೋದು, ನಾನ್ ಕೂಡ ಹೋಗ್ಬೇಕಲ್ವಾ? ಹೋಗ್ಬೇಕು ಚಿಚೋ, ನೀನು ಹಣ ಕೊಡ್ತಾ ಇರೋ. ನಾನು ನಿನಗೆ ಬೇಕಾಗಿರೋ ಎಲ್ಲ ಸರ್ವಿಸ್ನೂ ಮಾಡ್ತೀನಿ. ನನಗಿನ್ನೇನ್ ಬೇಕೋ? ಆವಾಗ್ಲೇ ಹಿಂದ್ಗಡೆಯಿಂದ ಗಂಭೀರವಾದ ಒಂದು ಧ್ವನಿ ಕೇಳಿಸ್ತು. ಓ, ಪಿಜ್ಜಾ ತುಂಬಾ ಟೇಸ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ನನ್ಗೊಂದು ಪೀಸ್ ಸಿಗುತ್ತಾ? ಆ ಶಬ್ದ ಕೇಳಿದಾಗ ಲೂಸಿ ಪಾರಿವಾಳ ಹಿಂದೆ ತಿರುಗಿ ನೋಡಿದ್ಲು. ಆವಾಗ ಅಲ್ಲಿ ಮಹಿ ಅದು ನಿಂತ್ಕೊಂಡಿದ್ದನ್ನ ನೋಡಿ ಲೂಸಿಗೆ ಏನ್ ಮಾಡ್ದಂತ ಅರ್ಥನೇ ಆಗ್ಲಿಲ್ಲ. ಅವಳಿಗೆ ಮೈಕೈಯೆಲ್ಲ ನಡುಕ್ತಾ ಇತ್ತು. ಮೇಡಮ್, ನೀವು ಈ ಸಮಯದಲ್ಲಿ ಇಲ್ಲಿ? ಹಾ, ನಾನೇ. ಯಾಕೆ? ನಾನಿವಾಗ ಇಲ್ಲಿ ಬರ್ಬಾರ್ದಾಗಿತ್ತಾ? ಹಾಗಂತ ಹೇಳಿ ಚಿಚಿನ ನೋಡಿ, ಚಿಚೋ, ನೀನ್ ಇಲ್ಲಿಗೆ ಬಂದಿರೋದು ಶಿಕ್ಷೆ ಅನುಭವಿಸಕ್ಕೆ. ಈ ರೀತಿ ರಾಣಿ ತರ ಇರಕ್ಕಲ್ಲ. ಅಂದ್ರೆ ಮಹಿಯವ್ರೆ, ನನಗೆ ಇಲ್ಲಿ ಫುಡ್ ಸೆಟ್ ಆಗಿಲ್ಲ, ಅದಕ್ಕೆ ಹೊರಗಡೆಯಿಂದ ತಗೊಂಡ್ ಬರಕ್ ಕೇಳಿದೆ. ಅಲ್ಲಿ ಲೂಸಿ ತುಂಬಾ ಒಳ್ಳೆಯವರು. ಒಳ್ಳೆಯವ್ರೇನಲ್ಲ, ಅಲ್ಲಿ ನೋಡಿದ್ರ ಲಾಕಪ್ ಅಲ್ಲಿ AC ಹಾಕಿದ್ದಾರೆ. ಹಣ ಕೊಟ್ರೆ AC ಅಲ್ಲ, ಏನ್ ಬೇಕಾದ್ರೆ ಇವರು ಮಾಡ್ತಾರೋ ಏನೋ ಯಾರಿಗ್ ಗೊತ್ತೋ. ಮಹಿ ಅದು ತುಂಬಾನು ಕೋಪದಿಂದ, ಲೂಸಿ, ನೀನ್ ಮಾಡ್ತಾ ಇರೋದು ತಪ್ಪು ಅಂತ ನಿನಗೆ ಗೊತ್ತು ತಾನೆ? ಇವಾಗ ನಿನ್ನ ನಾನು ಕೆಲಸದಿಂದ ತೆಗಿತಾ ಇದ್ದೀನಿ. ಅದ್ ಮಾತ್ರ ಅಲ್ಲ, ಈ ಚಿಚ್ಚು ಜೊತೆ ನೀನು ಸ್ಟೇಷನ್ ನಲ್ಲಿ ಲಾಕಪ್ ಅಲ್ಲಿ ಕೂರ್ಬೇಕು. ಚಿಚ್ಚು, ನಿನಗೆ ಇಲ್ಲಿ ಲಾಕಪ್ ಸೆಟ್ ಆಗಲ್ಲ. ನೀನು ಸಿಟಿಯಲ್ಲಿರುವ ಸೆಂಟ್ರಲ್ ಜೈಲಿಗೆ ಹೋಗೋ. ಆವಾಗ ಲೂಸಿ ಪಾರಿವಾಳ, ಮೇಡಮ್ ಸಾರಿ ಮೇಡಮ್, ಏನೋ ಹಣದ ಮೇಲೆ ಇರೋ ಆಸೆಯಲ್ಲಿ ತಪ್ಪು ಮಾಡ್ದೆ. ಇನ್ಮುಂದೆ ಈ ರೀತಿ ಎಲ್ಲ ಮಾಡಲ್ಲ. ನಿನ್ನಂತ ತಪ್ಪು ಮಾಡೋರಿಗೆ ಇಲ್ಲಿ ಕ್ಷಮಾಪಣೆ ಇಲ್ಲ. ನೀವಿಬ್ರು ಕೂಡ ಇವಾಗ್ಲೇ ಜೈಲಿಗೆ ಹೋಗ್ಬೇಕಾಗುತ್ತೆ. ಕುಹೋ, ಬೇಗ ಸೆಂಟ್ರಲ್ ಜೈಲಿಂದ ಪೊಲೀಸ್ ವ್ಯಾನ್ನ ಬರಕ್ಕೇಳು. ಇವರಿಬ್ರನ್ನ ಅದ್ರಲ್ಲಿ ಹತ್ಸಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗೋಣ. ಅಲ್ಲಿ ಇವರಿಗೆ ಪಿಜ್ಜಾ ಸಿಗಲ್ಲ, ಬರೀ ರಾಗಿ ಮುದ್ದೆ ಸಿಗುತ್ತೆ. ಅದನ್ನೇ ತಿನ್ಕೊಂಡು ಕೂತ್ಕೊಂಡಿರ್ಲಿ. ಅದನ್ನ ಕೇಳಿ ಚಿಚುಕಾಗೆ ಭಯದಲ್ಲಿ, ಏನೋ ರಾಗಿ ಮುದ್ದೆನಾ? ಸೆಂಟ್ರಲ್ ಸ್ಟೇಷನಾ? ಅದೆಲ್ಲ ಬೇಡ, ನನ್ನ ಕ್ಷಮಿಸ್ಬಿಡಿ. ಇನ್ಮುಂದೆ ನಾನು ತಪ್ಪು ಮಾಡಲ್ಲ. ನಾನು ತಗೊಂಡ ಹಣ ಎಲ್ಲನೋ ಎಲ್ರಿಗೂ ನಾನು ವಾಪಸ್ ಕೊಟ್ಬಿಡ್ತೀನಿ. ಚಿಚು, ಏನ್ ಮಾತಾಡಿದ್ರು ನೀನ್ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಊರಿನವರ ಶಾಪ ನಿನಗ್ ಸಿಕ್ಕಿದೆ. ಹೌದೌದು, ನೀವು ಜೈಲಲ್ಲಿ ಕೂತ್ಕೊಂಡು ರಾಗಿ ಮುದ್ದೆ ತಿಂತಾ ಇರಿ, ನಾವೆಲ್ಲರೂ ಹೊರಗಡೆ ಕೂತ್ಕೊಂಡು ಬಿರಿಯಾನಿ ತಿಂತಾ ಇರ್ತೀವಿ. ಸೆಲ್ಫಿ ತೆಗ್ದು ಒಳಗಡೆ ಕಳಿಸ್ತೀನಿ. ಮಹಿ ಹದ್ದು ಆರ್ಡರ್ ಮಾಡಿದ್ರಿಂದ ಸೆಂಟ್ರಲ್ ಸ್ಟೇಷನ್ ನಿಂದ ಪೊಲೀಸ್ ವ್ಯಾನ್ ಬಂತು. ಅದರಲ್ಲಿ ಅವರಿಬ್ರನ್ನು ಹತ್ಸಿ, ಹೋಗಿ ನಿಮ್ಮಿಬ್ರಿಗೂ ಸೆಂಟ್ರಲ್ ಜೈಲೇ ಕರೆಕ್ಟ್ ಆಗಿರುತ್ತೆ. ಅಲ್ಲಿ ರಾಗಿ ಮುದ್ದೆ ಕೊಡ್ತಾರೆ, ಅದನ್ನ ಚೆನ್ನಾಗಿ ತಿನ್ಬಿಟ್ ಬನ್ನಿ. ಪೊಲೀಸ್ ವ್ಯಾನ್ ಅವರಿಬ್ರನ್ನ ಅಲ್ಲಿಂದ ಕರ್ಕೊಂಡು ಸೆಂಟ್ರಲ್ ಸ್ಟೇಷನ್ಗೆ ಹೋಯ್ತು. ಕುಹು, ನೀನು ತುಂಬಾ ನಿಯತ್ತಾಗಿದ್ಯಾ. ಅದಕ್ಕೆ ಇವತ್ತಿಂದ ಈ ಸ್ಟೇಷನ್ಗೆ ನಿನ್ನನ್ನೇ ನಾನು ಇನ್ಸ್ಪೆಕ್ಟರ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಎಲ್ಲ ಸರಿಯಾಗಿ ಮುಗೀತು ಅಲ್ವಾ? ಇವಾಗ ಒಳಗಡೆ ಆ ಟೇಬಲ್ ಅಲ್ಲಿ ಪಿಜ್ಜಾ ಇದೆ. ಅದು ಮತ್ತೆ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾವೆಲ್ಲರೂ ಸರಿ ಆ ಪಿಜ್ಜಾನ ತಿಂದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಆವಾಗ ಚೋಟು ಅಲ್ಲಿಗೆ ಬಂದು, ನಿನಗೆ ಲಾಕಪ್ ಅಲ್ಲಿ ಕೊಡೋ ಫುಡ್ ಇಷ್ಟ ಅಂದ್ರೆ ಹೇಳೋ, ಆ ವ್ಯಾನಲ್ಲಿ ನಿನ್ನನ್ನು ಕೂಡ ನಾನು ಕಳಿಸ್ಬಿಡ್ತೀನಿ, ಅಲ್ಲೇ ಇರೋ. ಹಾಗಂತ ಹೇಳಿದಾಗ ಅದನ್ನ ಕೇಳಿ ಎಲ್ರೂ ಜೋರಾಗಿ ನಗಾಡ್ತಾ ಇದ್ರು.